ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇವತ್ತೊಂದು ಪ್ರೋಟೀನ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ಪ್ರೌಟ್ಸ್ನ ಯೂಸ್ ಮಾಡಿಕೊಂಡು ಒಂದು ದೋಸೆನ ಮಾಡೋದು ತುಂಬಾ ಈಸಿಯಾಗಿ ಮಾಡುವಂಥದ್ದು. ಫಸ್ಟಿಗೆ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಆಮೇಲೆ ದೋಸೆ ಹಿಟ್ಟು ಸ್ವಲ್ಪ, ಜೊತೆಗೆ ಇಲ್ಲಿ ಮೊಳಕೆ ಬಂದಿರೋ ಅಂಥ ಹೆಸರು ಕಾಳುಗಳು. ಅದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾಗುತ್ತೋ ಕಾಳನ್ನ ನೋಡ್ಕೊಂಡು ತೊಗೊಬೇಕು. ನಾನಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಾಗ ನಾನು ರವೆನ ದೋಸೆ ಹಿಟ್ಟೊಳಗಡೆ ಮಿಕ್ಸ್ ಮಾಡ್ತೀನಿ. ನೆನ್ನೆದು ದೋಸೆ ಹಿಟ್ಟಿರುತ್ತಲ್ಲ, ಅದಕ್ಕೆ ನೀವು ರವೆನೇ ಮಿಕ್ಸ್ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಹೆಸ್ರು ಕಾಳು ಮತ್ತು ಈರುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು, ಫೈನ್ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ಈರುಳ್ಳಿ ಮತ್ತು ಹೆಸ್ರು ಕಾಳು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. 1 ಕಪ್ ಅಳತೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ಪು ಹೆಸ್ರು ಕಾಳು ಮತ್ತು 1 ಕಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮುಂಚೆನೇ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಹ್ಯಾಂಡ್ ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ರವೆ ಏನಿದೆ ಅದು ಯಾವುದೋ ಒಂದು ಲಂಪ್ಸು ಬರ್ದಾಗೆ ಮಿಕ್ಸ್ ಆಗುತ್ತೆ. ಏನಾದರೂ ಹಿಟ್ಟೇನಾದರೂ ಥಿಕ್ನೆಸ್ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ತುಂಬ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬೇಡ, ದೋಸೆ ಹಿಟ್ಟಿನ ಅದಕ್ಕಿದ್ರೇ ಸಾಕು. ಅದನ್ನು ನಾವು ಒಂದು 5 to 10 ಮಿನಿಟ್ಸ್ ಅದನ್ನು ಹಿಟ್ಟನ್ನ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಆವಾಗ ಸ್ವಲ್ಪ ರವೆ ಎಲ್ಲ ನೆನ್ಕೊಂಡು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಮಿಕ್ಸ್ ಮಾಡ್ಕೊಬೋದು. ರವೆ ಸ್ವಲ್ಪ ನೆಂದರೆ ದೋಸೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಅದು ಆ ಕ್ರಿಸ್ಪಿನೆಸ್ನ ಕಳ್ಕೊಂಬಿಡತ್ತೆ. ನಾನಿಲ್ಲಿ ದೋಸೆ ಇಂಚ್ ತೊಗೊಂಡಿದ್ದೀನಿ, ಅದು ಕಬ್ಬಿಣದ್ದಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹದ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಅದನ್ನು ಕಾಯಕ್ಕೆ ಬಿಟ್ಟು ಅದು ಸ್ವಲ್ಪ ಸ್ಮೋಕಿಂಗ್ ಪಾಯಿಂಟ್ ಬಂದಾಗ ನಾವು ದೋಸೆನ ಹಾಕ್ಕೊಬೇಕು. ತುಂಬ ದಪ್ಪ ಹಾಕೋದು ಬೇಡ, ಹಾಗಂತ ತುಂಬ ತೆಳುಗೂ ಹಾಕ್ಬಾರ್ದು. ಒಂದು ಮೀಡಿಯಮ್ ಲೆವೆಲಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡ್ಕೊಬೇಕು. ನಿಮಗೆ ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ತವಾಗ ಹಾಕಿದ್ದೀನಲ್ಲ ಅಂತ ಹೇಳಿ ನಾನು ಎಣ್ಣೆನ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂತಂದರೆ ಎಣ್ಣೆ ಅಥವಾ ತುಪ್ಪನ ನೀವು ಆ್ಯಡ್ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ನೋಡೋಣ ಬೆಂದಿದೆಯಾ ಅಂತ ಹೇಳಿ. ಒಂದು ಸ್ಮೋಕಿಂಗ್ ಪಾಯಿಂಟ್ ಬಂದಾಗ ಅದನ್ನು ತೆಗೆದು ನೋಡಿದ್ರೆ, ಸೊ ನೋಡಿ ಈ ಥರ ಸ್ಮೋಕ್ ತುಂಬ ಬರ್ತಾ ಇರುತ್ತಲ್ಲ, ಆವಾಗ ಬೆಂದಿದೆ ಅಂತ ಹೇಳಿ ನಾವು ಅಂದ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬೊಂಬಟಾಗಿರುತ್ತೆ. ಸೊ ನೋಡೋಣ ಬಾಟಮ್ ಇವಾಗ ಎಷ್ಟು ಬ್ರೌನಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಜೊತೆಗೆ ತುಂಬ ಸಾಫ್ಟ್ ಅಂತಲೂ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕ್ಕೋಬೋದು. ಒಂದು ರೆಡ್ ಚಟ್ನಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮಕ್ಕಳು ತಿನ್ನಲ್ಲ ಅಂತ ಹೇಳಿ ನಾನು ಸೊಪ್ಪೆಲ್ಲ ಯೂಸ್ ಮಾಡ್ಕೊಂಡಿಲ್ಲ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ, ಮೆಂತ್ಯ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತಿಲ್ಲಿ ಇದಕ್ಕೆ ದೋಸೆಗೆ ಅಂತೇಳಿ ಮೆಂತ್ಯ ಗೊಜ್ಜನ್ನ ಮಾಡಿದ್ದೀನಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತೇಳಿ ನಾನು ಪುಟ್ಟದಾಗಿ ದೋಸೆನ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದಾಗ ಏನಾಗುತ್ತೆ, ನಮಗೋಸ್ಕರನೇ ಮಾಡಿದ್ದಾರೆ ಅಂತೇಳಿ ಮಕ್ಕಳು ತಿನ್ನೋದಕ್ಕೆ ಶುರು ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ತುಂಬ ಈಸಿಯಾಗಿ ಆಫ್ಟರ್ನೂನ್ ಅವರು ಲಂಚ್ ಬ್ರೇಕಲ್ಲಿ ಅವರು ನೀಟಾಗಿ ಎತ್ಕೊಂಡು ತಿನ್ಬೋದು. ದೋಸೆನ ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತಲ್ಲ, ಸೊ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕ್ಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದು 30 ಸೆಕೆಂಡ್ಸು ಇದನ್ನು ಬೇಯಕ್ಕೆ ಬಿಡೋಣ ನೋಡಿ. ಈ ಥರ ಸ್ಮೋಕು ತುಂಬ ಬರ್ತಿರತ್ತಲ್ಲ, ಆವಾಗ ಇದು ಬೆಂದಿದೆ ಅಂತ ಹೇಳಿ. ಅದನ್ನು ಉಲ್ಟಾ ಮಾಡಿದ್ರೆ ತುಂಬ ಬ್ರೌನಿಯಾಗಿ ಬಂದಿರುತ್ತೆ ನೋಡಿ, ಎಷ್ಟು ಬ್ರೌನ್ ಕಲರ್ ಇದೆ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಂತ ಜಾಸ್ತಿ ಸೀಸ್ಬಿಟ್ರೆ ಅದು ತುಂಬ ಕಪ್ಪಾದರೆ ಅವ್ರು ಲೈಕ್ ಮಾಡಲ್ಲ. ಇಷ್ಟು ಬಂದರೆ ಸಾಕು, ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಈ ಥರ ನನ್ನ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಉಲ್ಟಾ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಆ ಡಾಟಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾನು ಇವತ್ತು ಹೊಸ ರೆಸಿಪಿನ ಟ್ರೈ ಮಾಡಿರೋದು ನೋಡಿ. ಇದಕ್ಕೆ ಮೆಂತ್ಯ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ರೆಸಿಪಿ ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.